ಎಸ್ ಗುರುಜಿ, ದ್ವಾದಶ ರಾಶಿಗಳ ವಾರದ ಭವಿಷ್ಯದ ಕುರಿತು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿಯವರ ವಾರದ ಭವಿಷ್ಯ ಹೇಗಿದೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ. ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಅಂದರೆ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ನೀಡ್ತಕ್ಕಂಥವನು. ಇಲ್ಲಿ ಶುಕ್ರ ಮತ್ತು ಕುಜನ ಆರಾಧನೆ ಮತ್ತು ರಾಹುವಿನ ಒಂದು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯೋಚನೆಯನ್ನು ಮಾಡೋದಾದರೆ ಶತ್ರುಕಾಟದಿಂದ ಮುಕ್ತಿ ಅನ್ನೋದಾಗಿ. ಅಂದರೆ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಶತ್ರು ಇರ್ತಾರೆ. ಅಂದರೆ ಬರೀ ದೈಹಿಕವಾದಂತಹ ಶತ್ರು ಮಾತ್ರವೇ ಅಲ್ಲ, ಮಾನಸಿಕವಾದಂತಹ ಶತ್ರುಗಳಿರ್ತಾರೆ, ವ್ಯಾವಹಾರಿಕವಾದಂತಹ ಶತ್ರುಗಳಿರ್ತಾರೆ. ಹಾಗಾಗಿ ಕಾಯಿಕ, ವಾಚಿಕ, ಮಾನಸಿಕ ಮನುಷ್ಯನ ಯೋಚನೆಯೂ ಒಂದು ಶತ್ರು. ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದರೆ ಅದು ಮಿತ್ರ, ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿದರೆ ಅದು ಶತ್ರು. ಹಾಗೆಯೇ ಕಾಯಿಕ, ವಾಚಿಕ, ಮಾನಸಿಕ ಮನುಷ್ಯನ ಮಾತಿನಲ್ಲಿರುವಂತಹ ಶತ್ರು. ಈ ಎಲ್ಲ ಆಧಾರದ ಮೇಲೆ ತುಲಾರಾಶಿಯವರಿಗೆ ಶತ್ರುಕಾಟದಿಂದ ಮುಕ್ತಿ ಅನ್ನೋದಾಗಿದೆ. ಅಂದರೆ ಉತ್ತಮವಾದಂತಹ ಮಾತುಗಳನ್ನು ಆಡ್ತೀರಿ ಮತ್ತು ಉತ್ತಮವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ಮತ್ತು ಉತ್ತಮವಾಗಿರ್ತಕ್ಕಂತಹ ಸಂಘವನ್ನು ಮಾಡ್ತೀರಿ, ಅಂದರೆ ಉತ್ತಮ ವ್ಯಕ್ತಿಗಳ ಜೊತೆಗೆ. ಹಾಗಾಗಿ ತುಲಾರಾಶಿಯವರಿಗೆ ಶತ್ರುಕಾಟದಿಂದ ಮುಕ್ತಿ ಅನ್ನುವಂಥದ್ದಾಗಿದೆ. ನಿಮ್ಮ ಜೀವನದಲ್ಲಿ ದುರ್ಗಾದೇವಿಯ ಅನುಗ್ರಹ ಇತ್ತು ಅಂತಾದರೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿರ್ಬೋದು, ವ್ಯವಹಾರಗಳಲ್ಲಿರ್ಬೋದು ಅಡೆತಡೆಗಳು ಬರೋದಿಲ್ಲ. ಈ ವಾರ ನಿಮ್ಮನ್ನು ಅತಿ ಹೆಚ್ಚು ರೀತಿಯಲ್ಲಿ ರಕ್ಷಣೆ ಮಾಡುವಂತಹ ಮತ್ತು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಕೊಡದೇ ಇರತಕ್ಕಂತಹ ರೀತಿಯಲ್ಲಿ ತುಲಾರಾಶಿಯವರಿಗೆ ದುರ್ಗಾದೇವಿ ಅನುಗ್ರಹ ಪ್ರಾಪ್ತವಾಗಬೇಕು ಮತ್ತು ಅದನ್ನು ಪ್ರಾಪ್ತ ಮಾಡಿಕೊಳ್ಳಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.